ಓಹೋ ಹೋ ಹೋ ಏನ ಕೆಲಸ ಭಾಳ ಜೋರು ನಡೀತಾ ಇದೆಯಪ್ಪ. ಅಡಿಕೆ ಸೋಲ್ತ ಎಂತ ಸೊಳ್ಬೇಳೊಂದು ಬದಿ ಅದಾವೆ, ಇದೊಂದು ಬದಿ ಅದಾವೆ, ಲವ್ಲಿದ್ದಲ್ಲೇ ಇಲಿದ್ದಲ್ಲೇ ಹಾಕೊಂಡು ಯಾಕೆ ಹೋಗ್ಯಾರೆ? ಓಹೋ ಇಲ್ಲಿ ದೊಡ್ಡ ಜನನ್ನೇ ಕಾಲು ನಿಲ್ಸೋಗ್ಯಾರಲ್ಲ. ಗುಬ್ಬಿ ಅತ್ತೆ ಎತ್ಲಕ್ಕೆ ಹೋಗಿದೆ? ಅಡ್ಕೆ ಬೆಂಕಿ ಹಾಕ್ಯಾರೆ. ನಿನ್ನ ಮಾವ ಎತ್ಲ ಹೋಗ್ಯಾರ ಗುಬ್ಬೆ? ಹೇಳಿ ಒಳ್ಳೆ ಕಥೆ ಆಯ್ತಲ್ಲ. ನಾ ಏನು ಕೂತೀನ? ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಹೇಳು. ಯಾವ್ದಾದ್ರು ಕೆಲಸದಿಂದಲ್ಲಿ ಬಂದುಬಿಡ್ತಾರೆ ಕೆಲಸ ಹಾಳು ಮಾಡೋಕ್ಕೆ. ಹೇಳು. ಅಲ್ಲೇ ಅದಾರನ ಅದೇನೆ ಮತ್ತೆ ಮಾತೆ ಹಾಡಲ್ಲ ನಿನ್ನ ಮಾವ ಗುಂಡಪಣ್ಣ ಅದೇನ್ರಿ? ಅನ್ನಲ್ಲ ಹ್ಞೂ ಅನ್ನಲ್ಲ ಅಂತ ನಾವೆಲ್ಲ ಈ ಥರ ಕೆಲಸ ಮಾಡ್ತಿದ್ದೀವಿ, ಇವರಿಗೇನು ತಿರುಗಾಟ ಹೆಚ್ಚು, ಇಲ್ಲಿ ನಮ್ಮ ಕೆಲಸ ಹಾಳು ಮಾಡೋಕೆ ಬಂದ್ರೆ ಅಂತ ಲೆಕ್ಕ ಹಾಕ್ತಿದ್ದೀರೇನು? ಇಲ್ಲ ಮರ ನಾ ಹೊರಟೆ. ಇಲ್ಲ ಮರ ಇಲ್ಲೇ ಊದ್ರಲ್ಲಿ ಹೊಣ್ಣಡ್ಕೆ ಕಾಯಿ ಸೇರ್ಕೊಂಡಿದ್ವ, ಎರಡು ಒಟ್ಟಿಗೆ ಹಾಕಿದ್ರೆ ಭಾಳ ಕೊಚ್ಚಿ ಬೀಳ್ತಾವ್ರಿ. ಹಾಗಾಗಿ ಇಲ್ಲಿ ಆರಿಸ್ತಾ ಕೂತೆ. ಒಳ್ಳೆ ಕಥೆ ಆಯ್ತು. ನಮ್ಮ ಕೊಯ್ಗೆ ನಾಟು ಕೂತ್ಕೋತೀರಾ ನೀವು? ನಾವು ಕೆಲಸ ಮಾಡೋದು ನೀವು ತಿರ್ಗೋದೇ ಸೈ. ನೀವು ಕೆಲಸ ಎಲ್ಲ ಮಾಡಿ ಪೂರೈಸ್ಕೊಂಡಿರಿ. ನಾವು ನೋಡಿ ಇನ್ನೂ ಇದು ಮಾಡ್ತಾ ಇದ್ದೀವಿ. ನಮ್ಮ ಹಂಗಿದ್ದ ಅಡಿಕೆ ಸುಲ್ತಾನ ಮಾರ ನಿಮ್ಮದು ಆ ಥರದ ಅಡಿಕೆ ಸುಲ್ತಾನೆ ಪೂರೈಸಿರಿ. ನಮಗೆ ಹೇಳ್ತೀರಿ ನಡೀರಿ ಒಳಗೆ ನಡೀರಿ. ಸೀಟ್ ಒಳಗಿರ್ಬೇಕು. ನಮ್ಮ ಮನೆಯಲ್ಲಿ ಏನು ಪೂಜಾ ಒಂದು ಜಾತಿ ಪೂಜಾ, ಕಾಲ 300 ದಿನ 24 ಗಂಟೆನೂ ಪೂಜಾನೇ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳಲ್ಲ. ಹಿಂಗೆ ಮಾತಾಡ್ತಿದ್ರೆ ಈಗ ಅಡಿಕೆ ಕೈಯಲ್ಲಿ ಅಡ್ಡು ಹೊಡಿತೀನಿ ನೋಡು. ಆಮೇಲೆ ಒಳ್ದ ಕೂತ್ರು ಬರಲ್ಲ, ಎಂತ ಮಾಡ್ತಾ ಕೂತ್ರು ಬರಲ್ಲ. ನೀನಸಯ್ಯ ಮಾತು ಕಲ್ತಿದ್ದ. ಸಿದ್ಧಂದೇನು ಪೂಜೆ ಆಗ್ತದೆ, ಹೊಲ್ಲಕ್ಕೆ ಹೋಗ್ತೀನಿ. ಏನದನ ಮಾಡದೆ ದೇವಸ್ಥಾನ ಬಡ್ರಿ ಅಂತಕ್ಕೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು ಸಿಂಗಾರ ಮಾಡೋದು ಹೆಂಗೆ. ತಿರುಗಿ ಬಿಟ್ಟೆ ಅಂತ ಶಬ್ದ ತಾನೆ, ಶಬ್ದ ಮಾಡದೆ ಬರಬೇಕು ಅಂತ ಬನ್ನಿ. ನೀ ಮಾಡಿ, ನೀ ಪೂಜೆ ಮಾಡು, ನಾ ಇಲ್ಲೇ ಕುತ್ಕೋತೀನಿ. ನೀ ಎಂತ ತಿರ್ಗಕ್ಕೆ ಹೋದೆ ಈಗ? ನೋಡಲ್ಲೇ ಕೂತ್ಕೋತೀನಿ. ಕುರ್ಚಿ ಬೇಕಾದ್ರೆ ಅಲ್ಲಿ ಹೇಳ್ಕೊ ಕೂರ ಕೊಡ್ದ ನಂಗೆ. ಪುಣಕ್ಕಿತ್ತಿ ಬೇಡ, ನಾ ಇಲ್ಲಿದ್ರೆ ಏನು ಮಾಡೋ ಪೂಜೆನ ಸಹ ಮಾಡಲ್ಲ. ನಾ ಅಲ್ಲಿ ಹೋಗ್ತೀನಿ. ಗುಂಡಪ್ಪಣ್ಣದಾರೆ ಮಾತಾಡ್ತಿರ್ತೀನಿ. ನೀ ಪೂರೈಸ್ಕ, ಪೂಜೆ ಪೂರೈಸ್ಕ. ಇಲ್ಲೇ ಭಾಳ ಹೋಗಿದ್ದೆ, ನಿನ್ನ ಅತ್ತೆ ಪೂಜೆ ಮಾಡ್ತಿತ್ತಲ್ಲ, ಮತ್ತೆ ಎಂತಕ್ಕೆ ಇದು ಮಾಡೋದಂತ ಹಾಗೆ ಬಂದೆ. ಇರಲಿ ಬಿಡು, ತಣ್ಣಗದೆ ಇಲ್ಲೇ. ಎಲ್ಲಿ ಗುಂಡಪ್ಪಣ್ಣ ಎಲ್ಲಿ ಹೊಣ್ಣಡಿಕೆ ಕೈ ಬ್ಯಾರು ಮಾಡ್ತಾ ಇದ್ದಾರೆ? ನಾನು ಒಂದೇಳು ಇದು ಮಾಡ್ತಿದ್ದೆ ಬೇಕಾರೆ. ಹೌದಾ? ಆದ್ರೂ ಅಡ್ಡಿಲ್ಲ, ನೀವು ಒಳಗೆ ಕೂತ್ಕೊಳ್ಳಿ. ಪಾರ್ವತತ್ತೆ ನೀರು ಕುಡಿತೀರಾ? ನಡಿ ಒಳಗೆ ಕೂತ್ಕೊಳ್ಳಿ. ಕಡೆ ಕದ್ದೆ ಎದ್ದು ಬೈತಾರೆ, ಮನೆಗೆ ಬಂದವ್ರನ್ನ ಎಲ್ಲಿ ಕೂರಿಸ್ಬೇಕು, ಏನು ಮಾತಾಡ್ಬೇಕು ಅಂತ ನಿಂಗೆ ಗೊತ್ತಾಗಲ್ಲ ಅಂತ. ಬನ್ನಿ, ನೀರು ಕುಡಿದಾರ, ನೀರು ತಂದು ಕೊಡ್ತೀನಿ. ಅತ್ತೆ ಎಲ್ಲ ಹೇಳ್ಕೊಟ್ಟದೆ. ಇಲ್ಲ ಮರತೆ ಕೇಂದ್ರ, ನಾ ಹೇಳ್ತೀನಿ. ಗುಬ್ಬೆ ನೀರು ಕುಡಿತೀರನೋ ಕೇಂತ ನಾ ಕುಡ್ಕೊಂಡೇ ಕೂತೀನಿ ಅಂತೀನಿ. ನೀ ಹೆದರಬೇಡ. ಅಲ್ಲಿ ಹೋದರೆ ಮತ್ತು ಪೂಜೆ ಮಾಡೋಕ್ಕೂ ಸಮ ಮಾಡೋಕ್ಕಾಗಲ್ಲ. ನಾ ಎಲ್ಲಿ ನಿನ್ನ ಮಾವೆಲ್ಲದ್ರ ಅವ್ರ ಹತ್ರನೇ ಮಾತಾಡ್ತಾ ಕೂಡ್ತೀನಿ ಸ್ವಲ್ಪ ಹೊತ್ತು. ಹಾಂ ಕಾಂಡ್ರು ಮಾರತಿ ಹೋಗ್ತೀನಿ. ಓಹೋ ಸುಮಾರು ಹಣ್ಣಡಿಕೆ ಅದಾವೆ. ಭಾಳ ಗೊಟ್ಟಿಗೆ ಬಿಟ್ರೇನೋ ನೀವು, ತಡಾತು ತೆಗೆದು ಹಾಗಾಗಿ. ಹೇಳಿ
ಚೂರ ಇದು ಮಾಡಿ ಆ ಬುಟ್ಟಿ ಹತ್ಲಾಗ ಹೇಳ್ಕೊಳ್ಳಿ ಗುಂಡಪ್ಪಣ್ಣ. ಕೂತ್ಕೋತೀನಿ ಇಲ್ಲಿ. ಈಗ ಒಳಗೆ ಹೋಗೋ ತನಕ ಸುಮ್ಮನೆ ಕೂರ್ಬೇಕಲ್ಲ. ಹಿಂದೆಲ್ಲ ಹೇಳಾರಂತೆ ತೋಟದ ಮನೆಗೆ ಹೋದ್ರೆ ಊಟದ ಮನೆ ಕೊಡ್ತಾರೆ ಅಂತ. ಹಂಗೆ ಬಂದಾರೋ ಕೊಣಿ ಕಂಡಿದ್ದೊಂದು ಕೆಲಸ ಮಾಡ್ಬೇಕಂತೆ ಅಕ್ಕೆ ಸುರದಲ್ಲೆಲ್ಲ. ಥೋ ಬೇಡ ಪಾರತಕ್ಕ, ನೀವು ಹೋಗಿ ಒಳಗೋಗಿ. ಅಯ್ಯೋ ಮಾರ್ರೆ, ಇದೊಂದು ಸ್ವಲ್ಪ ಇರೋದು. ಈ ಹುಡುಗರು ಬರ್ತವೆ, ಅವು ನಾನು ಸೇರ್ಕೊಂಡು ಆರ್ಸಕ್ಕೆ ಇವಿಷ್ಟು ಆರ್ಸಕ್ಕೆ ಎಷ್ಟೊತ್ತಾಗ್ಬೇಕ್ರಿ? ಅವು ಇನ್ನೂ 2-3 ಚೀಲದಲ್ಲಿ ಅಷ್ಟೇಯ. ನಾ ಹೇಳ್ದೆ ಪ್ರೇಮಗೆ ಗೋಟೆ ಬೇರೆ ಹೆರ್ಕಾಕೆ ಅಂತ. ಇಲ್ಲ ಗುಂಡಪ್ಪಣ್ಣ, ಎಲ್ಲಿ ಇದು ಮಾಡೋಕ್ಕಾಗ್ತದೆ ಅಂತ ಸೇರಿಸೇ ಇಟ್ಟದು. ಅದು ಗೊತ್ತಲ್ಲ ನಿಮಗೆ. ನೀವು ಹೇಳಿ ಪಾರತಕ್ಕ, ಹೋಗಿ. ಅಯ್ಯೋ ನಿಮ್ಮ ಫ್ರೆಂಡ್ ಬಂದ್ರು ಮತ್ತೇನಿಲ್ಲ ಈಗ. ಅಯ್ಯೋ ಗುಂಡಪ್ಪಣ್ಣ ತೆಗಿರತ್ಲೆ, ಫ್ರೆಂಡು ಗಿಂಡು ಅಂತೆಲ್ಲ ಹೇಳ್ಬೇಡಿ ಮಾರ. ನನ್ನ ಮಗಳಿದ್ದಂಗೆ, ಅದು ಮಗಳಿದ್ದಂಗೆ ಅಂತ ಮಗಳೇಯ. ಅಲ್ಲ ಹೌದು ಬಿಡಿ, ಅದು ಹೌದಯ್ಯ. ಈಗ ನಮ್ಮನೇಲಿ ಸೀತ್ನಾರು ಅಷ್ಟಯ್ಯ, ಅಮ್ಮ ಅಂತಾನೆ ತಿಳ್ಕೊಂಡದ್ದು ನಿಮ್ಮನ್ನ. ಅದು ಹೌದಾ, ಆದರೂ ನೀವು ಇಲ್ಲಿ ಬಂದು ಹಿಂಗೆ ಕೂತ್ಕೊಂಡೆ ಎಂತಕ್ಕೆ ಪಾರತಕ್ಕ? ಒಳಗೆ ಹೋಗಬಾರ್ದಾ? ಅದು ಹಾಗೆ ತಿಳ್ಕೊಂಡದೆ ಪಾಪ. ಇನ್ನು ಯಾರ ಕಣ್ಣಲ್ಲರಿಯೋ ಬಾಯಲ್ಲರಿಯೋ ಏನೇನು ತಂದು ಹಾಕ್ತಾರ ನಮ್ಮ ಮುದ್ದೆ ಅನ್ನೋದೊಂದು ಅದೇ ತಲೆಬಿಸಿ ನಂಗೆ ಒಂದೊಂದು ಸತಿ. ಏನು ಸೀತಕ್ಕನ ಕೆಲಸ ಹಾಳು ಮಾಡೋಕ್ಕೆ ಆದರೆ ಪಾರತಕ್ಕ ಅಂತ ಲೆಕ್ಕ ಹಾಕಿತಾರ. ಎಂಥದ ಏನಾರು ತಿಳ್ಕೊಳ್ಳಿ, ಮೇಲೊಬ್ಬದನೆ ಅನ್ನೋದು ನಮ್ಮ ಪಾಡಿಗೆ ನಾವು ಇರೋದು ಮರ. ಇಲ್ಲ ನಾ ಹೇಳಿದ ಗೊತ್ತಾಗ್ಯದ. ಅಲ್ಲ ಅದೇ ಅಂತಕ್ಕೆ ಹಂಗೆ ಹೇಳ್ತೀರಿ ಪಾರತಕ್ಕ? ಯಾರು ಎಂತ ಹೇಳೋದು ಇಲ್ಲ, ಸುಮ್ಮನಿರಿ. ಗುಬ್ಬಿ ಅತ್ತಿಗೆ ಹೋಗಿ ಹೇಳೋ ಹಿಂಗೆ ಪಾರ್ವತಜ್ಜಿ ಬಂದಾರೆ ಅಂತ. ಹೋಗಿನಿ ಒಳಗೆ ಹೋಗಿ ನೋಡ್ಕೊಂಡೆ ಬಂದೆ. ಸೀಟ್ ನೋಡೋದು ನನ್ನ ಮತ್ತಲ್ಲೇ ಪೂಜೆ ಮಾಡ್ತಿತ್ತಲ್ಲ ಎಂತಕ್ಕೆ ಅಂತೇಳಿ ಇತ್ಲಾಗೆ ಬಂದೆ ನಾನು. ಬೇಡ ಗುಬ್ಬೆ ಹೇಳೋದು ಬೇಡ. ಇದು ನೀ ಬೋರ್ರ ಹುಡುಗರ ಒಂದು 4 ಕಡ್ಕಾಯಿ ಹಾಕ್ಸ್ಕೊಳ್ಬಾರ್ದನ್ರ. ಒಬ್ಬರಿಗೆ ಬತ್ತಾದಾರಲ್ಲ ಪಾಪ. ಅಥವಾ ನೀವು ಹಾಗೆ ಗುಂಡಪ್ಪಣ್ಣ ಸಣ್ಣ ಕೈಯಲ್ಲಿ ಘನಾಗಿ ಬೇರೆ ಮಾಡ್ತಾವೆ. ಇವನ್ನ ತೋರಿಸ್ಕೊಟ್ರೆ ಸಾಕವಕ್ಕೆ ಹೇಳ್ಬೇಕ ಬೇಡ? ನಮ್ಮನೆ ಪುಳ್ಳು ಹಿಡಿದು ಕಾಯ್ತಿರ್ತಾರೆ, ಹಿಂಗಿದೆ ಅಂತ ಕೆಲಸ ಹೇಳ್ತಾರನೋ ಅಂತ. ಈ ಅಪ್ಪ ಇವತ್ತು ಕತ್ಲಿಗೆ ಒಂದು 10 ರೂಪಾಯಿ ಕೊಡ್ತೀನಿ ಅಂದ್ರೆ ಸಾಕು, ಘನ ಕುತ್ಕೊಂಡು ಆರಿಸ್ಕೊಡ್ತಾನೆ. ನಿಮ್ಮನೆ ಪುಳ್ಳು ಸುಮ್ಮನೆ ಆರಿಸ್ಕೊಡ್ತಾನೆ, ನಮ್ಮನೆಲ್ಲ ಅಯ್ಯೋ ದೇವ್ರೆ ನನ್ನಷ್ಟು ಉದ್ದಕ್ಕೂ ವಾದ ಮಾಡ್ತಾರೆ ನಂಗೆ ಓದಕ್ಕದೆ ಬರೆಯಕ್ಕದೆ ಅಂತ. ಅತ್ತೆ ಒಬ್ಳಾದಿಯಲ್ಲ, ಒಂದು ಚೂರು ಹುಡುಗರ್ನು ಒಂದು ಲೊಟ್ಟು ನೀರು ತಂದು ಕೊಡಿ ಅಂತ ಕರಿಯಕ್ಕೆ ಬಿಡಲ್ಲ. ಅವು ಓದ್ತಾ ಕೂತ್ಕೂತವೆ ಅಂತಕ್ಕೆ ಹೇಳ್ತೀರಿ, ಅವು ಸುದ್ದಿ ಅನ್ನಕ್ಕೆ ಶುರು ಮಾಡ್ತದೆ. ಅಲೇಸ್ಗೆ ಗುಬ್ಬಿ ಪುಳ್ಳನೇ ಆರ್ಸದಂತ ಅವ್ರ ಮನೇಲಿ ಅಡ್ಕೆ ಪೂರ್ತಿ. ನೀವು ಮಾತ್ರ ಬಹಳ ಜೋರಿದ್ದೀರಿ, ಹೇಳಿದ್ರೆ ಗುಬ್ಬಿ ಮಾತು ಜಾಸ್ತಿ ಅಂತೀರಿ. ನೀವೇನು ಹೇಳಲ್ಲ ಯಾವಾಗ್ಲೂ? ಇಷ್ಟು ದಿವಸ ನಾವೇ ಆರಿಸ್ಕೊಟ್ಟಿದ್ದು, ಇವತ್ತು ಕಾರ್ದಿದ್ರಿ. ಗುಂಡಣ್ಣನ ಕರಿಯಕ್ಕಂತ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಪಾರ್ವತಜ್ಜಿ ಬಂದ್ರು. ನೀವು ಹೇಳೋದ್ ನೋಡ್ರೆ ನಾವು ಯಾವಾಗಲೂ ಕೆಲಸನೇ ಮಾಡಲ್ಲ ಅನ್ಬೇಕು. ಅದು ಅಲ್ಲದೆ ಪುಳ್ಳು ಎಂತಕ್ ಮಾಡ್ತಾನೆ ಅಂತ ಹೇಳಿದ್ರೆ ಹೇಳಿ ಪಾರ್ವತಜ್ಜಿ? ಅವರಪ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದಕ್ಕೆ ಹೇಳೋದಷ್ಟೇ ಅಲ್ಲ, ಕೊಡ್ತಾರೆ ಅವರು. ನೀವು ಕೊಡ್ತೀನಿ ಅಂತ ಹೇಳ್ತೀರಿ, ಒಂದಿವ್ಸ ಕೊಟ್ಟಿದ್ದು ನಾನು ನೋಡ್ಲ. ಎಲ್ಲ ಮಗುವೆ ನಿನ್ನ ಏನು ಮಾಡ್ಬೇಕಾತು? ದಿನ ನಮೂನಿ ಪೇಟೆಯಿಂದ ತಿಂಡಿ ಹೊತ್ಕೊ ಬತ್ತೀನಲ್ಲ, ಅದೇನು ಪುಕ್ಸಟೆ ಕೊಡ್ತಾರಾ? ದುಡ್ಡು ಕೊಟ್ಟೆ ತರೋದಲ್ಲ. ಪುಳ್ಳು ಮನೆಯಲ್ಲೂ ಪುಳ್ಳು ಅಪ್ಪನ ತಿಂಡಿ ತರ್ತಾರಂತೆ ದಿನಾನು. ತಿಂಡಿ ತರೋದಲ್ದೆ ಅವನಿಗೆ ದುಡ್ಡು ಕೊಡೋದು ಗೊತ್ತಾನು? ಅವನು ಹೇಳ್ತಾನೆ ಯಾವತ್ತಾರು ಒಂದೊಂದು ದಿವಸ ಚಾಕ್ಲೇಟ್ ಅಂತಾರು ಕೊಡಿಸ್ತಾನೆ. ಯಾವಾಗಲೂ ಅವ್ನು ಕೊಡ್ಸಿದ್ನೇ ತಿನ್ಕೊಂಡಿರ್ಬೇಕು. ನಾವು ಕೊಡ್ಸೋಣ ಅಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ. ವರ್ಷ ಚೇಂಜ್ ಉಳಿದಿದ್ದು 1 ರೂಪಾಯಿ ಲೆಕ್ಕ ಇಟ್ಕೊಂಡಿರ್ತೀರಿ ನೀವು. ಗುಂಡಪ್ಪಣ್ಣ ನೀವು ಸುಮ್ಮನಿರಿ ಅತ್ಲಾಗಿ. ಈ ಹುಡುಗರ ಕೈಯಲ್ಲಿ ಮಾತಾಡಕ್ಕೆ ಹೋದ್ರೆ ಹಿಂಗೆ ಅಲ್ಲಂದ್ರೆ ಸೋ ಯಾತ್ಲಾಗೋಗಿ ಏನ ಮಾಡ್ತಾ ಕೈತ ಪಾಚ ಇದಕ್ಕೆ ಹಾಕದೆ ಮರ. ಗುಣಪಣ ಒಂದು 4 ಬೇರೆ ಮಾಡಿ ಈಚಿಗೆ ಹಾಕಿ. ಹಾಂ
ನೀವು ಹೋಗೆ ಮರತಿ ಗುಬ್ಬೆ ಓದೋದ ಬರೆಯೋದ ಅಂತ ಮಾಡ್ಕೆ ಎಷ್ಟು ಹೊತ್ತು ನಾನು ಇಲ್ಲಿ ಇದು ಮಾಡ್ತೀನಿ ನಿನ್ನ ಅತ್ತೆ ಪೂಜೆ ಮುಗಿ ಎಷ್ಟೊತ್ತಿಗೆ ಇದು ಆತದ ಅಷ್ಟಾಗಿ ಹೋಗಿದ್ದೀನಿ ಪಾರ್ವತಜ್ಜಿ ಬೇಡ ಅಂದ್ರು ಮಾವು ಬಿಡಲ್ಲ ಪಾರ್ತಾರೆ. ಅಲ್ಲ ಗುಂಡಪ್ಪಣ್ಣ ಬತ್ತ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ನೀವು? ಏನೋ ಹುಡುಗರು ಗೊತ್ತಾಗಲ್ಲ ಅಂದ್ರೆ ನೀವೇ ತಿದ್ದಿ ಬುದ್ಧಿ ಹೇಳಬೇಕು ಹಂಗಲ್ಲ ಹಿಂಗೆ ಅಂತ. ಅದು ಬಿಟ್ಕೊಂಡು ಹಿಂಗೆ ಸಿಟ್ಕೊಂಡು ಕೂತ್ರೆ ಅದೇ ಹೇಳಿದ್ನಲ್ಲ, ಯಾರ ಕಣ್ಣಲ್ಲಿತ್ತೋ ಬಾಯಲ್ಲಿತ್ತೋ ಎಲ್ಲಿ ಹೋದರೂ ತಿರುಮೂರ್ತಿಗಳು ಅನ್ನೋರು. ಈಗ ನೋಡಿದ್ರೆ ಹಿಂಗೆ ಅಪ್ಪೂಟ ಬಿಟ್ಟೇ ಬಿಡಂಗೆ ಮಾಡ್ತೀರಪ್ಪ. ನಮ್ಮನೆಗೆ ಒಳಗೆ ದಾಡದೆ ಎಷ್ಟು ದಿವಸ ಆಗಿದೆನಾ ನೀವು? ನಾನು ಅಷ್ಟಲ್ಲದೆ ಹೇಳಿದ್ದೆ ಅಲ್ಲ, ನಾನು ಹೇಳ್ಬೇಕಾರೆ ಮುಂಚೆನೇ ಅವರೇ ಇದು ಮಾಡಿದ್ರಪ್ಪ, ಗುಂಡಪ್ಪಣ್ಣನೊಂದು ಬರೋಕ್ಕೆ ಹೇಳಬೇಕು ಅಂತ ನಮ್ಮ ಪಾಪಣ್ಣ ಹೇಳ್ತಾನೆ ಇದ್ದ. ಎರಡು ಬಂದು ಕರ್ದವಂತೆ, ಅದೇನು ಬರಲ್ಲ. ಒಂದು ಗಳಿಕೆ ಬಂದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಸುಮಾರು ಜನ ಕೇಳ್ರು ಗುಂಡಪ್ಪಣ್ಣ ಅದೇನು ಬರಲ್ಲ, ಇಷ್ಟು ಜೋರಾಗಿ ಮಾಡಿರಿ ಗುಂಡಪ್ಪಣ್ಣ ಬರಲಲ್ಲ ಅಂತ. ಎಂಥದ ಮರ ಅಲ್ಲಿ ನಿಮಗೆಲ್ಲ ತಿಳುವಳಿಕೆ ಹೇಳೋಷ್ಟೇ ನಾನು ಇದಲ್ಲ. ಆದರೂ ಒಂದು ಸತಿ ಎಷ್ಟೊಂಥರ ಕ್ಲೋಸ್ ಆಗಿದ್ದು ಹಿಂಗೆ ಬೇರೆ ಆದರೂ ಸಸಾರನ್ರಿ. ಈಗ ಸಾಧಾರಣದವ್ರು ಯಾರು ನಿಮ್ಮ ಸುದ್ದಿ ಹೇಳಕ್ಕೆ ಬರ್ತಿದ್ರಾ? ಅಯ್ಯೋ ಅವರು ಒಬ್ಬರು ಸುದ್ದಿ ಹೇಳಿದ್ರು ಮತ್ತಿಬ್ಬರು ಬರ್ತಾರೆ, ಅವ್ರ ಸುದ್ದಿ ಹೇಳೋದು ಬೇಡ ಅಂತಿದ್ರು. ಈಗ ನಿಮ್ಮಿದ್ದನ್ನು ನೀವೇ ಬಿಟ್ಕೊಟ್ರೆ ಅನ್ನೋಕ್ಕಾಗ್ತದೆ. ಇಲ್ಲಪ್ಪ, ಬೋರ್ಬಾರ್ದು ಅಂತ ಏನು ಬಿಟ್ಟಿದ್ದಲ್ಲ. ಎಂಥದೋ ಭಾಳ ಅನಿವಾರ್ಯ ಕೆಲಸ ಇತ್ತು ಮರ್ರ ಅವತ್ತು. ಹಾಗಾಗಿ ಇಲ್ಲಿ ಬರ್ದೇ ಇರ್ತಿರ್ಲ ಹೇಳಲೆ ಕತಿ ಅಂತ ಮರ್ರ ನಾವು ಏನು ಹುಯ್ಲು ಸೈಲು ಆಗಿದೆ ಅಂತ ಗೊತ್ತಿನಪ್ಪ. ಹಾಗೆ ಈಗ ಅವರಿಗೆ ಒಂದೊಂದು ಸತಿ ನಾನು ಕಣ್ಣಿಗೆ ಕಾಣಲ್ಲ, ಎಲ್ಲ ದೊಡ್ಡವ್ರು ಹಿಂದೆ ಬಿದ್ದವ್ರು ಅವರು. ಹಾಗಾಗಿ ಇಲ್ಲ ಗುಂಡಪ್ಪಣ್ಣ, ನೀವು ತಿಳ್ಕೊಂಡಿದ್ದು ಹಂಗಿಲ್ಲೇ ಇಲ್ಲ. ನಮ್ಮ ಪಾಪಣ್ಣ ಆಗಲಿ ಅಲೋನಿಲ್ ಹುಡುಗನಾರು ಆಗಲಪ್ಪ, ಅವಂತೂ ದಿನಕ್ಕೊಂದು 4 ಸತಿ ನಿಮ್ಮ ಸುದ್ದಿ ಹೇಳದೇ ಇರ್ತಿರ್ಲ. ಗುಂಡಪ್ಪ ಹಂಗೆ ಹೇಳ್ತಿದ್ರು, ಗುಂಡಪ್ಪ ಹಿಂಗೆ ಹೇಳ್ತಿದ್ರು ಅಂತ. ನಾನು ಗೇಂಡಂಗೂ ಇಲ್ಲ ಬರ್ತಾರೆ ಅಂತಿದ್ರೆ ಅದಿ ಕಡೆ ನೋಡೋದು ಬರ್ಬೋದೇನೋ ಅಂತ. ನೀವು ಬರಲೇ ಇಲ್ಲ. ಸುಮ್ಮನಿರಿ, ಬರೋದು ಹೋಗೋದು ಎಲ್ಲ ಇಟ್ಕೊಳ್ಳಿ. ಜನ ಇಲ್ದಿದ್ರೆ ಒಂಥರ ಹಗುರ್ತ ಮಾಡ್ತಾರ್ರಿ. ಅದು ಅಲ್ಲದೆ ಗುಂಡಪ್ಪಣ್ಣ, ಹೇಳಿಕೆ ಮಾತು ಮಾತ್ರ ಕೇಳಬಾರ್ದು ನೋಡಿ. ಹೇಳೀನಿ ಬೇಕಂತ ಇವ್ರ ಮಧ್ಯೆ ತಂದು ಇಡಬೇಕು ಅಂತಲೇ ಮಾಡ್ತಾರೆ. ಅವ್ರ ಮಾತು ಮಾತ್ರ ಕೇಳಲೇಬೇಡಿ. ಹಂಗೆ ಅದೇ ಯತೆ ಈಗ ಸೀತಾ ನನ್ನ ಮೇಲೂ ಭಾಳ ಕಣ್ಣದೆ. ಯಾರು ಇನ್ನು ಏನು ಹಚ್ಚಾಕಿ ಏನು ಮಾಡ್ತಾರೇನೋ ಅಂತ. ಅಲ್ಲ, ಯಾರು ಎಂಥದೇ ಹೇಳಿದ್ರು ಸೀತಾ ಅವನ್ನೆಲ್ಲ ತಲೆಗೆ ಹಾಕಿಣಲ್ಲ. ನಾನೇನು ಅಂತ ಗೊತ್ತಾ? ನಾನಂತೂ ನನ್ನ ಹತ್ರ ಬಂದು ಯಾರು ಏನೇ ಹೇಳಿದ್ರು ಸೀತನ ಬಗೆಯಾಗಿ ನಾನು ಏನೂ ತಿಳ್ಕೊಳ್ಳಲ್ಲ. ಅದು ನಂಗೆ ಗೊತ್ತು. ಹಾಗಾಗಿ ಆ ಥರ ಒಂದು ವಿಶ್ವಾಸ ಇಟ್ಕೊಬಿಟ್ರೆ ಏನಾಗೋದು ಇಲ್ಲ. ಮಧ್ಯಕ್ಕೆ ಏನು ಬಂತು ಅಂತಲೇ ಗೊತ್ತಾಗಲ್ಲಪ್ಪ. ಇಲ್ಲ ಪಾರ್ವತಕ್ಕ, ನೀವು ತಿಳ್ಕೊಂಡಿದ್ದ ಅಡಿಕೆ ಕೊಯ್ಲು ಬಿಗೋ ಕೆಲಸದ ದಿನ ಅಲ್ಲನ್ರಿ. ಹಾಗಾಗಿ ಎಲ್ಲಿಗೂ ಹೋಗಲ್ಲ, ಎಲ್ಲಿಗೂ ಬರೋಲ್ಲ. ಇನ್ನು ಮುಗೀತಲ್ಲ. ನಾವು ಹಂಗೆ ಮೊದಲು ಸುಮಾರು ಸತಿ ಹೋಗಿ ಯಾರು ಹಿಂಗೆ ಆರ್ಡ್ರ್ ಕೊಟ್ಟಾಗೆಲ್ಲ ನಾವು ಹೋಗಿ ಬಂದೀಮಪ್ಪ. ನಿಮಗೂ ಗೊತ್ತಿಲ್ಲ ಅಷ್ಟೇ, ಏನು ತೊಂದರೆ ಇಲ್ಲ. ನೀವು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಳೋದು ಬೇಡ. ಸುಮ್ಮನೆ ಗೊತ್ತಿರಲ್ಲ ನೀವು ಪಾರ್ವತಕ್ಕ ಈ ಕಡೆ. ಸುಮ್ಮನೆ ಬಂದಿದ್ದಪ್ಪ, ಸುಮ್ಮನೆ ಅಲ್ಲದೆ ಮತ್ತೆ ದಂಡಾಳಕ್ಕೆ ಬಂದ. ಸೀತಾ ದೇವಸ್ಥಾನಕ್ಕೆ ಬರ್ತದನೋ ಹೋಗೋಣ ಅಂಥೇಳಿ ಕೇಳಕ್ಕಾಗಿ ಬಂದೆ. ಸುಮಾರು ದಿವಸ ಆಗಿತ್ತಲ್ಲ, ಎತ್ತಾಗೋ ಬೈಲು ಹೊಳ್ಳಲ್ಲ. ನಿಮ್ಮನೇಲಿ ಹಿಂಗೆ ಕೊನೆ ರಾಶಿ ಹಾಕೊಂಡಿರಿ ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಬರೋಕ್ಕಿರಲ್ಲ ಮರ. ಏನು ನೀವು ಮುನ್ಸಲೇ ಬೈಕಿತಾ ಇದ್ದೀರಾ ಅಂಥದ ಕೆಲಸದ ದಿನದಲ್ಲಿ ಬತ್ತಾರೆ ಪಾರತಕ್ಕ ಕೆಲಸ ಹಾಳು ಮಾಡೋಕ್ಕೆ ಅಂತ. ಇಲ್ಲ, ಒಂದು ಗಳಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡೋಣ ಸೀತೆ ಏನು ಹೇಳ್ತಾರೆ ಅಂತ. ಹ್ಞೂ, ನಾ ಅದೇ ನೋಡಿದೆ. ಹಂಗೇನು ಇದು ಇಲ್ಲದೆ ನೀವು ಬರಲ್ಲ. ಅತ್ತೆ ಪೂಜೆ ಆತಾ? ಪಾರ್ವತಜ್ಜಿ ಅಲ್ಲಿ ಅಡಿಕೆ ಕಾಯಿ ಆರಿಸ್ತಾ ಕೂತಾರೆ. ನೀವು ಪೂಜೆ ಮಾಡ್ತಿದ್ರಿ ತೊಂದರೆ ಆಗ್ತದೆ ಅಂತ. ಕರೀಲ ಅವ್ರನ್ನ ಒಳಗೆ.